ಶಾಲೆ ಕಾಲೇಜ್ ಕೋರ್ಟ್ ಆಯಿತು. ಈಗ ಲೋಕಭವನ ಟಾರ್ಗೆಟ್ ಆಗಿದೆ. ರಾಜ್ಯಪಾಲರ ಲೋಕಭವನಕ್ಕೂ ಕೂಡ ಹುಸಿ ಬಾಂಬ್ ಬೆದರಿಕೆ ಬಂದಿದೆ. ಜನವರಿ 14ರಂದು ಬಂದಿದ್ದಂತಹ ಬೆದರಿಕೆ ಇಮೇಲ್ ತಡವಾಗಿ ಬೆಳಕಿಗೆ ಬಂದಿದೆ. ಬೆಂಗಳೂರಿನ ರಾಜ್ಯಪಾಲರ ಕಚೇರಿಗೆ ಬಂದಿದ್ದಂತಹ ಹುಸಿ ಬಾಂಬ್ ಬೆದರಿಕೆ ಇದು. RDX IED ಬಾಂಬ್ ಇಟ್ಟಿದ್ದು ಮಧ್ಯಾಹ್ನ ಸ್ಫೋಟ ಆಗುತ್ತೆ ಅಂತ ಹೇಳಿ ಇಮೇಲ್ ಬಂದಿದೆ. RDX ಇಟ್ಟಿದ್ದೀವಿ, 100 ಮೀಟರ್ ದೂರ ಬರ್ತಾ ಇದ್ದಂತೆ ಟ್ರಿಗರ್ ಒತ್ತುತ್ತೀವಿ ಅಂತ ಹೇಳಿ ಆ ಒಂದು ಇಮೇಲ್ ನಲ್ಲಿ ಉಲ್ಲೇಖಿಸಲಾಗಿದೆ. gaina.ramesh@outlook.com ಅನ್ನುವಂತಹ ಇಮೇಲ್ ಐಡಿಯಿಂದ ಬಂದಿರುವಂತಹ ಬೆದರಿಕೆ ಮೇಲಿದು. ಇಮೇಲ್ ಕೂಡಲೇ ಲೋಕಭವನಕ್ಕೆ ಬಂದು ಪೊಲೀಸರಿಂದ ಪರಿಶೀಲನೆಯನ್ನ ನಡೆಸಲಾಗಿದೆ. ಸ್ಫೋಟಕ ಪತ್ತೆಯಾಗಿಲ್ಲ. ವಿಧಾನಸೌಧ ಪೊಲೀಸರು ಕೂಡ ತನಿಖೆಯನ್ನ ನಡೆಸಿದ್ದಾರೆ. ಯಾರಿಂದ ಬಂದಿರುವಂತಹ ಬೆದರಿಕೆ ಮೇಲಿದ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಈಗ ತನಿಖೆಯನ್ನ ಶುರು ಮಾಡಿಕೊಂಡಿದ್ದಾರೆ. ಲೋಕಭವನಕ್ಕೂ ಕೂಡ ಈಗ ಬೆದರಿಕೆಯ ಮೇಲ್ ಬಂದಿರೋದು. ಹುಸಿ ಬೆದರಿಕೆ ಬಾಂಬ್ ಬಂದಿದೆ. ತಡವಾಗಿ ಬೆಳಕಿಗೆ ಬಂದಿದೆ. ಜನವರಿ 14ನೇ ತಾರೀಕು ಈ ಮೇಲ್ ಬಂದಿದೆ. ಈಗ ಅದನ್ನ ಗಮನಿಸಿ ತಕ್ಷಣವೇ ಕ್ರಮವನ್ನು ಕೈಗೊಳ್ಳಲಾಗಿದ್ದು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಬೆಂಗಳೂರಿನ ರಾಜ್ಯಪಾಲರ ಕಚೇರಿಗೆ ಹುಸಿ ಬಾಂಬ್ ಬೆದರಿಕೆ ಮೇಲ್ ಬಂದಿರೋದು. ಈ ಹಿನ್ನೆಲೆಯಲ್ಲಿ ತಕ್ಷಣವೇ ಪೊಲೀಸರು ಲೋಕಭವನಕ್ಕೆ ಆಗಮಿಸಿ ಅಲ್ಲಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.